ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯವೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯ ಸೂಚ್ಯಾಂಕ 2025 ಈ ವರ್ಷದ ಸೂಚ್ಯಾಂಕವು ಬಹಳ ವಿಶೇಷವಾಗಿದೆ. ಯಾಕಂತಂದ್ರೆ ಈ ವರ್ಷದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಭಾರತ ದೇಶವು ಟಾಪ್ 100 ಒಳಗ ಸ್ಥಾನವನ್ನ ಪಡೆದುಕೊಂಡಿದೆ. ಇದು ಕೂಡ ಖುಷಿ ವಿಚಾರ. ಭಾರತ ದೇಶ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗ ಟಾಪ್ 100 ಒಳಗ ಭಾರತ ದೇಶವು ಸ್ಥಾನವನ್ನ ಪಡೆದುಕೊಂಡಿದೆ. ಹೀಗಾಗಿ ಈ ತರಗತಿಯನ್ನ ಬಹಳ ಖುಷಿಯಿಂದ ಚರ್ಚೆಯನ್ನ ಮಾಡೋಣ. ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದ್ರೆ ಲೈಕ್ ಮಾಡ್ರಿ, ಕೊನೆಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಭಾರತವು ಸುಸ್ಥಿರ ಅಭಿವೃದ್ಧಿಯಲ್ಲಿ ಕಾಣುತ್ತಿರುವ 100 ದೇಶಗಳ ಪಟ್ಟಿಗೆ ಮೊದಲ ಬಾರಿಗೆ ಸೇರ್ಪಡೆಗೊಂಡಿದೆ. ಸುಸ್ಥಿರ ಅಭಿವೃದ್ಧಿಯನ್ನ ಕಾಣುತ್ತಿರುವಂತ ಟಾಪ್ 100 ದೇಶಗಳ ಪಟ್ಟಿಗೆ ಭಾರತ ಮೊದಲ ಬಾರಿ ಸೇರ್ಪಡೆಗೊಂಡಿದೆ. ಸ್ವತಂತ್ರ ಭಾರತದ 75 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತವು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಾಂಕದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ ಗಳ 100 ದೇಶಗಳಲ್ಲಿ ಭಾರತ ದೇಶ ಸ್ಥಾನವನ್ನ ಪಡೆದುಕೊಂಡಿದೆ. ಹೀಗಾಗಿ ಇವತ್ತಿನ ವಿಷಯ ಬಹಳ ಮಹತ್ವವಾದಂತ ವಿಷಯವಾಗಿದೆ. ಸ್ವತಂತ್ರ ಭಾರತದ 75 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶವು ಈ ಒಂದು ಸೂಚ್ಯಾಂಕದಲ್ಲಿ ಸ್ಥಾನವನ್ನ ಪಡೆದುಕೊಂಡಿದೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಏನಿದೆ 2025 ಸೂಚ್ಯಾಂಕ ಬಿಡುಗಡೆಯಾಗಿದೆಯಲ್ಲ, ಈ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನವನ್ನ ಫಿನ್ಲ್ಯಾಂಡ್ ದೇಶವು ಪಡೆದುಕೊಂಡಿದೆ. ಆ ದೇಶವು 87.02 ಅಂಕವನ್ನ ಪಡೆದುಕೊಂಡಿದೆ. 2025 ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದೊಳಗ ಮೊದಲ ರ್ಯಾಂಕ್ ಅನ್ನ ಪಡೆದುಕೊಂಡಿರುವಂತಹ ದೇಶ ಯಾವುದು? ಫಿನ್ಲ್ಯಾಂಡ್. ಅದರ ಅಂಕ ಎಷ್ಟು? 87.2. ಓಕೆನಾ? ಇನ್ನು ಎರಡನೇ ಸ್ಥಾನವನ್ನ ಸ್ವೀಡನ್ ದೇಶ ಪಡೆದುಕೊಂಡಿದೆ. ಅದರ ಅಂಕಗಳೆಷ್ಟು? 85.74 ಅಂಕ. ಅದು ಎರಡನೇ ಸ್ಥಾನವನ್ನ. ಇನ್ಮೇಲೆ ಡೆನ್ಮಾರ್ಕ್ 85.26 ಅಂಕವನ್ನ ಪಡೆದುಕೊಳ್ಳುವುದರ ಮೂಲಕ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ. ಜರ್ಮನಿ ದೇಶ 83.67 ಅಂಕವನ್ನ ಪಡೆಯುವುದರ ಮೂಲಕ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಫ್ರಾನ್ಸ್ ದೇಶ 83.14 ಅಂಕವನ್ನ ಪಡೆದುಕೊಳ್ಳುವುದರ ಮೂಲಕ ಐದನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದು ಟಾಪ್ 5 ದೇಶಗಳಾಗಿವೆ. 2025 ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಟಾಪ್ 5 ದೇಶಗಳ್ಯಾವು? ಒಂದು ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್, ಜರ್ಮನಿ ಮತ್ತು ಫ್ರಾನ್ಸ್. ಇವು ಟಾಪ್ 5 ದೇಶಗಳ ಆಗಿವೆ. ಬನ್ನಿ, ಇನ್ನ ಈ ಸೂಚ್ಯಾಂಕದೊಳಗ ಭಾರತ ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ ಅಂತಂದ್ರ, ಭಾರತ ದೇಶವು 67 ಅಂಕವನ್ನ ಪಡೆದುಕೊಳ್ಳುವುದರ ಮೂಲಕ, ಎಷ್ಟು? 67 ಅಂಕವನ್ನ ಪಡೆದುಕೊಳ್ಳುವುದರ ಮೂಲಕ 99ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದು ಇತಿಹಾಸದೊಳಗ ಮೊಟ್ಟ ಮೊದಲ ಬಾರಿ. ಎಷ್ಟು? 67 ಅಂಕವನ್ನ ಪಡೆದುಕೊಳ್ಳುವುದರ ಮೂಲಕ 99ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಅದು ನಮ್ಮ ಭಾರತ. ಇನ್ನು ಅದನ್ನು ಬಿಟ್ರ ದೇಶದಲ್ಲಿರುವಂತ ಪ್ರಮುಖ ದೇಶಗಳ ಸ್ಥಾನ ಎಷ್ಟು? ಅದನ್ನು ಕೂಡ ಚರ್ಚೆ ಮಾಡೋಣ. ಇನ್ನು ಅಮೆರಿಕ, ಜಗತ್ತಿನ ದೊಡ್ಡಣ್ಣ, 75.2 ಅಂಕವನ್ನು ಪಡೆದುಕೊಳ್ಳುವುದರ ಮೂಲಕ 44ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನ ನಾವು ಪಕ್ಕದಲ್ಲಿರುವಂತ ಚೀನಾ ದೇಶ 67 ಅಂಕವನ್ನು ಪಡೆದುಕೊಳ್ಳುವುದರ ಮೂಲಕ 49ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಭೂತಾನ್ ದೇಶ 70.5 ಅಂಕವನ್ನು ಪಡೆದುಕೊಂಡು 74ನೇ ಸ್ಥಾನ. ನೇಪಾಳ ದೇಶ 68.6 ಅಂಕವನ್ನು ಪಡೆದುಕೊಂಡು 85ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದಷ್ಟೇ ಅಲ್ಲದೆ ಇನ್ನು ನಮ್ಮ ಪಾಕಿಸ್ತಾನ ದೇಶ
ಏನು ನಮ್ಮ ಪಕ್ಕದಲ್ಲಿರುವಂತ ಪಾಕಿಸ್ತಾನ ದೇಶ 57 ಅಂಕವನ್ನ ಪಡೆದುಕೊಳ್ಳುವುದರ ಮೂಲಕ 140ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಬಾಂಗ್ಲಾದೇಶ 63.9 ಅಂಕವನ್ನ ಪಡೆದುಕೊಳ್ಳುವುದರ ಮೂಲಕ 114ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಶ್ರೀಲಂಕಾ ಉತ್ತಮ ಸ್ಥಾನ ಪಡೆದುಕೊಂಡಿದೆ. ಶ್ರೀಲಂಕಾ ದೇಶವು 53ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನ ಮಾಲ್ಡೀವ್ಸ್ 93ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದು 2025ರ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನಮ್ಮ ಪಕ್ಕದಲ್ಲಿರುವಂತಹ ದೇಶಗಳು ಪಡೆದುಕೊಂಡಿರುವಂತ ಸ್ಥಾನಗಳು. ಇನ್ನು ಗಮನಿಸಬೇಕು, ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕ ಏನಿದೆಯಲ್ಲ ಅದರ ಅಂಕ ಎಷ್ಟಂತಂದ್ರ 0 to 100. ಎಷ್ಟು? 0 ದಿಂದ 100. ಇದ್ರೊಳಗ ಅಂಕವನ್ನ ಪಡೆದುಕೊಂಡ್ರ ಅದು ದೇಶ ಉತ್ತಮ ದೇಶ ಅಂತೇಳಿ ಪರಿಗಣನೆ ಆಗ್ತದ. ಇದು ಟಾಪ್ ಯಾವ್ದೈತಿ? ಫಿನ್ಲ್ಯಾಂಡ್ ದೇಶ. ಇಲ್ಲಿ ನೋಡ್ರಿ ಟಾಪ್ ಯಾವುದು? ಇದು ಟಾಪ್ 1. ಓಕೆನಾ? ಇದು ಸೆಕೆಂಡ್, ಥರ್ಡ್, ಫೋರ್ತ್ ಮತ್ತು ಫಿಫ್ತ್. ನಮ್ಮ ಇಂಡಿಯಾ ಎಷ್ಟೈತಿ? ಕೇವಲ 67 ಅಂಕವನ್ನ ಪಡೆದುಕೊಂಡಿದೆ. ಹಿಂಗಾಗಿ ಗಮನಿಸಬೇಕು. ಇದರ ಅಂಕಗಳು ಎಷ್ಟು ನಿಮ್ ಎಕ್ಸಾಮ್ ಕೇಳಬಹುದು. ಸುಸ್ಥಿರ ಅಭಿವೃದ್ಧಿಯ ಅಂಕ ಎಷ್ಟು? 0 to 100 ಅಂತೇಳಿ. ಓಕೆನಾ? ಇದನ್ನು ಕೂಡ ಗಮನಿಸಬೇಕು ವಿದ್ಯಾರ್ಥಿಗಳು. ಇಲ್ಲಿ ನೋಡ್ರಿ, ಇನ್ನು ಈ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕವನ್ನ 2030ರ ವೇಳೆಗೆ, ಎಷ್ಟು? 2030ರ ವೇಳೆಗೆ ವಿಶ್ವಸಂಸ್ಥೆಯು ಪ್ರಮುಖ 17 ಗುರಿಗಳನ್ನ ಹಾಕಿಕೊಂಡಿದೆ. ಎಷ್ಟು? 17 ಗುರಿಗಳನ್ನ ಸಾಧಿಸಬೇಕಂತೇಳಿ. ಅದು ಎಷ್ಟೊಳಗ? 2030ರ ವೇಳೆಗೆ. ಆ 17 ಯಾವ ಅಂತಂದ್ರ, 1 ಬಡತನ ನಿವಾರಣೆ, ಭೂಕಟ್ಟಿನ ಶೂನ್ಯ ಅಂದ್ರೆ ಹಸಿವಿನ ನಿವಾರಣೆ, ಆರೋಗ್ಯ ಮತ್ತು ಕಲ್ಯಾಣ, ಗುಣಮಟ್ಟದ ಶಿಕ್ಷಣ, ಲಿಂಗ ಸಮಾನತೆ, 6th one ಶುದ್ಧ ನೀರು ಮತ್ತು ಸ್ವಚ್ಛತೆಯ ವ್ಯವಸ್ಥೆ, ಕ್ಲೀನ್ ಎನರ್ಜಿ, ಉದ್ಯೋಗ ಮತ್ತು ಆರ್ಥಿಕ ವೃದ್ಧಿ, ಮೌಲಿಕ ಸೌಕರ್ಯ ಮತ್ತು ಕೈಗಾರಿಕೆ ಮತ್ತು ನಾವೀನ್ಯತೆ, ಅಸಮಾನತೆ ಕಡಿತ, ಶಾಶ್ವತ ನಗರ ಮತ್ತು ಸಮುದಾಯಗಳ ನಿರ್ಮಾಣ. ಆಮೇಲೆ 12 ಉತ್ತಮ ಬಳಕೆ ಮತ್ತು ಉತ್ಪಾದನೆ, ಹವಾಮಾನ ಕ್ರಿಯೆ, ಸಮುದ್ರ ಸಂಪತ್ತಿನ ಸಂರಕ್ಷಣೆ, ಭೂ ಸಂವರ್ಧನೆ, ಶಾಂತಿ, ನ್ಯಾಯ ಮತ್ತು ಶಕ್ತಿಶಾಲಿ ಸಂಸ್ಥೆಗಳು. ಇನ್ನೊಂದು ಯಾವುದು? ಭಾಗಿತ್ವ ಗುರಿ. ಈ ಎಲ್ಲಾ 17 ಗುರಿಯನ್ನ 2030ರ ವೇಳೆಗೆ ಸಾಧಿಸಬೇಕಂತೇಳಿ ವಿಶ್ವಸಂಸ್ಥೆ ಗುರಿಯನ್ನ ಹಾಕಿಕೊಂಡಿದೆ. ಓಕೆನಾ? ಇಷ್ಟು 2025ರ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ ಮಾಡಿರುವಂತ ಸಾಧನೆ 99ನೇ ಸ್ಥಾನ. ಎಷ್ಟು? 99. ಹೀಗಾಗಿ ಈ ಒಂದು ಪ್ರಶ್ನೆಯನ್ನ ನಿಮ್ಗೆ ಏನ್ ಮಾಡ್ಬೋದು, ಮುಂದಿನ ಬರುವಂತ CET ಎಕ್ಸಾಮ್ ಪಕ್ಕ ಕೇಳಬಹುದು. ಹೀಗಾಗಿ ನಮ್ಮ ಸ್ಥಾನ 99. ಆಮೇಲೆ ಫಸ್ಟ್ ಫಿನ್ಲ್ಯಾಂಡ್, ಸೆಕೆಂಡ್ ಸ್ವೀಡನ್, ಡೆನ್ಮಾರ್ಕ್, ಜರ್ಮನಿ ಮತ್ತು ಫ್ರಾನ್ಸ್ ಇವು ಟಾಪ್ 5 ಅದಾವು. ನಮ್ಮ ಸ್ಥಾನ 99ನೇ ಸ್ಥಾನ. ಇದು ಸ್ವಲ್ಪ ನೀವು ನೆನಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಎಕ್ಸಾಮ್ ಏನಾಗ್ತದ, ಹೆಲ್ಪ್ ಆಗ್ತದ. ಓಕೆನಾ? ಇಲ್ಲಿಯ ತನಕ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿ ಅಂತ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.